ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಾಯ್ತು ವಸು? ನೈವೇದ್ಯ ಕಪ್ಪಾಗೋಗಿದ್ದತ್ತೆ. ಅನ್ಕೊಂಡೆ ಮನೆ ಮಂದಿಗೆಲ್ಲ ಒಳ್ಳೇದಾಗ್ಬೇಕು ಅಂತ ನಿನ್ ಮನ್ಸಲ್ಲಿ ಇದ್ರೆ ತಾನೇ, ಅದಕ್ಕೆ ನೈವೇದ್ಯ ಎಲ್ಲ ಕಪ್ಪಾಗೋಯ್ತು. ಏನಿದು ವಸು? ನಿನ್ನ ಮನಸ್ಸಲ್ಲಿ ಏನ್ ಯೋಚನೆ ಮಾಡ್ತಾ ಇದ್ಯಾ? ಎಲ್ರು ಸರ್ವನಾಶ ಆಗ್ಬೇಕು ಅಂತನಾ? ನಮ್ ಮನೆಗೆ ಒಳ್ಳೇದಾಗ್ಬಾರ್ದು ಅಂತನಾ? ಆಗ್ಲೇ ಮಾಲಿನ ಮನೇಲಿ ಬಿಟ್ಟು ಬಂದಿದ್ಯಾ? ಉರುಳ್ ಸೇವೆ ಮಾಡು ಅಂದ್ರೆ ಮಾಡ್ಲೇ ಇಲ್ಲ. ಈಗ ಹಾಳಾಗಿರೋ ನೈವೇದ್ಯ ತಂದಿದ್ಯಾ. ನಿನ್ ಉದ್ದೇಶ ಆದ್ರೂ ಏನೋ? ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ಯಾ? ನಿಮ್ಮತ್ತೆ ವಸುಗೆ ಲೆಫ್ಟ್ ಅಂಡ್ ರೈಟ್ ತಗೊಂಡ್ ಬೈಯೋದ್ ಗ್ಯಾರಂಟಿ ಕಣೆ. ಹೌದಾಂಟಿ, ಬಸವಕ್ಕ ಗೋಳಾಡೋದು ಗ್ಯಾರಂಟಿ. ಅಮ್ಮ ನಮಸ್ಕಾರ ಮಾಡಿ ನೈವೇದ್ಯ ಅಲ್ಲಿಡಿ. ಪ್ರಸಾದ ತುಂಬಾ ಚೆನ್ನಾಗಿ ಮಾಡಿದ್ಯಮ್ಮ. ಬೇಗ ಸಂತಾನ ಭಾಗ್ಯ ಸಿಗತ್ತೆ. ಒಂದ್ ವೇಳೆ ಬಸ್ರಿ ಆಗದೆ ಇದ್ರು ಆಗಿದ್ದೀನಿ ಅಂತ ಸುಳ್ಳು ಹೇಳಿ ಈ ಉಯ್ಯಾಲೆನ್ ಕಟ್ಟಿದ್ರೆ? ಸುಳ್ಳು ಹೇಳೋದು ತಪ್ಪು ಅಲ್ವಮ್ಮ? ನಾವ್ ಎಲ್ಲೆಲ್ಲೋ ಮಾಡಿದ ಪಾಪಗಳು ದೇವ್ರ ಸನ್ನಿಧಿಲಿ ಸಿಕ್ಕಾಕೊಳತ್ವೆ. ಹಾಗಿದ್ದಾಗ ದೇವ್ರ ಸನ್ನಿಧಿಲಿ ಮಾಡೋ ಪಾಪಗಳು ಅಂದ್ರೆ ಸುಳ್ಳು ಹೇಳೋದು, ಪಾಪ ಮಾಡೋದು, ಇಂಥವ್ರು ಎಲ್ಲೇ ಹೋದ್ರೂ ಸಿಕ್ಕಾಕೋತಾರೆ, ಶಿಕ್ಷೆ ಅನುಭವಿಸ್ತಾರೆ. ಈಗ ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಸುಮಂಗ್ಲಿ? ಸುಮ್ನೆ ಅಣ್ಣ, ಜನರಲ್ ನಾಲೆಜ್ಗೋಸ್ಕರ ಅಷ್ಟೇ ಅಷ್ಟೇ. ಪುರೋಹಿತ್ರೆ, ನನ್ಗೂ ಆಶೀರ್ವಾದ ಮಾಡಿ. ಆಯುರಾರೋಗ್ಯ ಮಸ್ತು ಶತಮಾನಂ ಭವತಿ. ಪಾಪಿ ಚಿರಾಯು ಅಂದ ಹಾಗೆ ನಾನು ಹೇಗಿದ್ರು 100 ವರ್ಷ ಬದುಕ್ತೀನಿ. ಹಾಗ ಆಶೀರ್ವಾದ ಮಾಡೋ ಬದಲು ನನಗೆ 2ನೇ ಮದ್ವೆ ಆಗ್ಲಿ ಅಂತ ಆಶೀರ್ವಾದ ಮಾಡ್ಬೋದಿತ್ತಲ್ಲ ಹುಚ್ಚ ಪುರೋಹಿತ. ನಡಿ ಹಾರಿಕಾ, ಮರಕ್ಕೆ ಉಯ್ಯಾಲೆ ಕಟ್ಟೋಣ. ನೀನ್ ಯಾಕೋ? ನಾನ್ ಹಾರಿಕಾ ಜೊತೆ ಹೋಗಿ ಕಟ್ಟಿಸ್ತೀನಿ. ಇಲ್ಲ, ನಾನೇ ಸ್ವತಃ ಹಾರಿಕಾ ಹತ್ರನೇ ಕಟ್ಟಿಸ್ತೀನಿ. ನಡಿ ಹಾರಿಕಾ. ನಮ್ಮ ತುಂಬಾ ಸಂತೋಷ ಆಯ್ತು ದೊಡ್ಡಮ್ಮ. ಸುಪುತ್ರ ಪ್ರಾಪ್ತಿರಸ್ತು.
ನಿಜವಾಗ್ಲೂ ಅಮ್ಮನವ್ರೆ ಅವ್ರ ರೂಪದಲ್ಲಿ ಬಂದು ನಿನ್ಗೆ ಉಯ್ಯಾಲೆ ಕೊಟ್ಟಂಗಿದೆ ವಸು. ಯಾರಾದ್ರೂ ನೋಡಕ್ ಮುಂಚೆ ಹೋಗಿ ಉಯ್ಯಾಲೆ ಕಟ್ಟು ವಸು. ಅಖಿಲ್, ನಿನ್ ಯಾವ್ದೋ ಫೋನ್ ಬಂದಿದೆ, ನೀನ್ ಆ ಕಡೆ ಹೋಗಿ ಮಾತಾಡು. ನಾನು ಹಾರಿಕಾ ಹತ್ರ ಉಯ್ಯಾಲೆ ಕಟ್ಟಿಸ್ತೀನಿ. ಹೋಗು. ಸರಿ. ಹಲೋ, ಹೇಳೋ. ಯಾ ಅಮ್ಮ, ಇವಾಗ ಏನ್ ಮಾಡು ಅಂತ ಆಂಟಿ? ಆ, ಈ ಉಯ್ಯಾಲೆನ ಪಕ್ಕಕ್ಕಿಟ್ಟು ಆ ಕಂಬದಲ್ಲಿರೋ ಉಯ್ಯಾಲೆನ ಕಟ್ತಿರೋ ತರ ನಾಟಕ ಮಾಡು. ಹೋಗು ಹೋಗು. ಹಾರಿಕಾ, ಉಯ್ಯಾಲೆ ಕಟ್ಟಿದ್ಯಾ? ನೋಡು, ಅಲ್ಲಿ ಕಟ್ಟಿದಾಳೆ. ನಾನೇ ಹತ್ರ ಇದ್ ಕಟ್ಸಿದೀನಿ. ನಮ್ಗೆ ಒಳ್ಳೆ ಮಗು ಬರ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊ. ಬೇಡ್ಕೊ ಬೇಡ್ಕೊ, ಚೆನ್ನಾಗ್ ಬೇಡ್ಕೊ. ಈಗ ನಡೀರಿ, ಪೂಜೆ ಆಯ್ತಲ್ಲ, ಮನೆಗೆ ಹೋಗೋಣ. ನಡೀರಿ, ಬಾ. ಹುಷಾರಿ. ನಡೀರಿ. ಆ. ಇದು ಯಾರ್ದು ದುಡ್ಡಲ್ಲ, ನಮ್ ದುಡ್ಡು, ನಮ್ಮೆಲ್ಲರೂ ದುಡ್ಡು. ಇದ್ರಲ್ಲಿ ₹1 ಆದ್ರೂ ನಿನ್ ಸಂಪಾದನೆ ಇದ್ಯಾ ಅಖಿಲ್? ನಿನ್ ಎದೆ ಮೇಲೆ ಕೈ ಇಟ್ಕೊಂಡು ಆನೆಸ್ಟ್ ಆಗಿ ಹೇಳು, ಈ 50,000 ಅಲ್ಲಿ ₹1 ಆದ್ರೂ ನಿಂದಿದ್ಯಾ ಅಂತ ಹೇಳು. ಇದಿಷ್ಟು ಅಭಿ ಸಂಪಾದನೆ ಮಾಡಿರೋದಲ್ವಾ? ಹಾರಿಕಾಗೋಸ್ಕರ ಈ ದುಡ್ಡು ಖರ್ಚು ಮಾಡಿದ್ರೆ ಅಭಿ ಅಣ್ಣ ಏನ್ ಹೇಳ್ತಾನತ್ತೆ? ಅಂದ್ರೆ ನಿಮ್ ಅಣ್ಣನ್ ದಯೆ ದಾಕ್ಷಿಣ್ಯದ ಮೇಲೆ ಡಿಪೆಂಡ್ ಆಗಿ ನಾವ್ ಬದುಕ್ಬೇಕಾ ಅಖಿಲ್? ನಮ್ಗೆ ಅಂತ ಸ್ವಂತ ಸಂಪಾದನೆ, ಸ್ವಂತ ವ್ಯಕ್ತಿತ್ವ ಬೇಡ್ವಾ? ನೀನ್ ಹೀಗೆ ಮಾಡ್ತಿದ್ರೆ ಯಾವತ್ತ ಒಂದಿನ ನಿಮ್ಮ ಅಣ್ಣ ನಿನ್ನ ಚೀಪಾಗಿ ನೋಡ್ತಾರೆ. ನಿನಗೆ ಬೆಲೆ ಇಲ್ದಂಗಾಗತ್ತೆ, ನನಗೆ ಗೌರವ ಇರಲ್ಲ. ನಾಳೆ ನಮಗೆ ಹುಟ್ಟೋ ಮಗುಗೆ ಒಳ್ಳೆ ಭವಿಷ್ಯನೂ ಇರಲ್ಲ. ನಾವೊಂದ್ ಪ್ಯಾರಸೈಟ್ಸ್ ತರ ಬದುಕ್ಬೇಕು. ನೀನ್ ಅತಿಯಾಗಿ ಊಹಿಸ್ತಿದ್ಯಾ ಹಾರಿಕಾ? ಆತರ ಏನೂ ಆಗಲ್ಲ. ಲೋ ಚಿಕ್ಕೋನೆ, ಮನುಷ್ಯನ್ ಮನ್ಸು ಮರ್ಕಟ ತರ ಕಣೋ. ಮನುಷ್ಯನ್ ಬುದ್ಧಿ, ಯೋಚನೆ ಯಾವತ್ತೂ ಒಂದೇ ತರ ಇರಲ್ಲ. ಇವತ್ತು ಒಳ್ಳೆಯವನಾಗಿರೋ ಅಭಿ ನಾಳೆ ಇನ್ನೊಂದ್ ತರ ಬದಲಾಗ್ಬೋದು. ಈ ದುಡ್ಡನ್ನ ಯಾಕೆ ತಗೊಂಡೆ ಅಂತ ನಿನ್ನನ್ನ ಕೇಳ್ಬೋದು. ಆಗ ಹೇಗ್ ತಲೆ ಎತ್ಕೊಂಡಿರ್ತೀಯ? ಏನ್ ಉತ್ತರ ಕೊಡ್ತೀಯಾ? ಅಭಿ ಅಣ್ಣ ಯಾವತ್ತೂ ಹಾಗೆ ಮಾಡಲ್ಲತ್ತೆ. ಅವತ್ ಎಲ್ಲಾರ ಮುಂದೆ ಅಭಿ ಬಾವ ಭಾಸ್ಕರ್ ಬಾವನ ಬೈಲಿಲ್ವಾ ಅಖಿಲ್? ಹಾ, ಪಾವ್ನಿ ಅಕ್ಕ ಎಷ್ಟು ಬೇಜಾರ್ ಮಾಡ್ಕೊಂಡ್ರು. ನಾಳೆ ಅದೇ ಪರಿಸ್ಥಿತಿ ನನಗೆ ನಿನ್ಗೆ ಬರಲ್ಲ ಅನ್ನೋದೇನ್ ಗ್ಯಾರಂಟಿ? ನಿನಗೆ ಗೊತ್ತಿಲ್ಲ ಹಾರಿಕಾ, ನಾವು 3 ಅಣ್ಣ ತಮ್ಮಂದ್ರು ಒಟ್ಟಿಗೆ ಬೆಳೆದಿದ್ದೀವಿ. ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಆಗ್ಲಿ, ಜಗಳ ಆಗ್ಲಿ ಬರಲ್ಲ. ಪ್ರಾಣ ಹೋದ್ರೂ ನಾವು ಒಬ್ರನ್ನೊಬ್ರು ಬೈಕೊಳ್ಳಲ್ಲ. ಹೊಸದಾಗಿ ನೀನ್ ನಮ್ಮನ್ನ ಬೇರೆ ಮಾಡೋದಕ್ಕೆ ನೋಡ್ಬೇಡ. ಪ್ರತಿದಿನ ಯಾವಾಗ್ಲೂ ಒಂದೇ ತರ ಇರಲ್ವೋ ಚಿಕ್ಕೋನೆ? ಆಸ್ತಿಗೋಸ್ಕರ ಅಣ್ಣ ತಮ್ಮಂದ್ರು ಕತ್ತಿ ಹಿಡ್ಕೊಂಡು ಹೊಡೆದಾಡೋ ಕಾಲ ಇದು. ಅವಳಿಗೇನೋ ಗೊತ್ತಿಲ್ಲ ಅಂದ್ರೆ ನಿನಗೇನಾಯ್ತತೆ? ನಮ್ಮನ್ನ ಬೆಳೆಸಿದ್ದು ನೀನೇ ಅಲ್ವಾ? ನಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ? ನೋಡು ಹಾರಿಕಾ, ಈ ದುಡ್ಡು ಬೇಕು ಅಂದ್ರೆ ತಗೋ, ಇಲ್ಲ ಅಂದ್ರೆ ಬಿಡು. ಅದನ್ನ ಬಿಟ್ಟು ನಮ್ಮ ಅಣ್ಣ ತಮ್ಮದ್ರ ಬಗ್ಗೆ ಅನುಮಾನ ಪಟ್ಟು ಅವಮಾನ ಮಾಡಬೇಡ. ಅಮ್ಮ, ಅಣ್ಣ, ಅಖಿಲ್, ಏನಭಿ?
ಡ್ಯಾಡಿ ಏನಾದ್ರೂ ಕಬೋರ್ಡಿಂದ ದುಡ್ಡು ತಗೊಂಡ್ರಾ? ಇಲ್ಲ ಅಭಿ. ಅಣ್ಣ ಇಲ್ಲಿ. ಆಫೀಸ್ಗೆ ಹೋದ್ರು ಅಭಿ. ಯಾಕೆ? ಅಣ್ಣ ಏನಾದ್ರೂ ದುಡ್ಡು ತಗೊಂಡಿದ್ದಾನ? ಇಲ್ವಲ್ಲ. ಹೊಸವ್ರೆ, ನೀವೇನಾದ್ರೂ ತಗೊಂಡ್ರಾ? ಇಲ್ಲ ರೀ. ನನಗೇನಾದ್ರೂ ಬೇಕು ಅಂದ್ರೆ ನಿಮ್ಮನ್ನೇ ಕೇಳ್ತೀನಲ್ವಾ. ಏನಾಯ್ತಾ ಅಭಿ? ನೀವೇನಾದ್ರೂ ದುಡ್ಡು ತಗೊಂಡ್ರಾ ಅತ್ತೆ? ನನಗ ಅದೃಷ್ಟ ಇದೆಯಾ? ಅತ್ತೆ ನಿಮ್ಮನ್ನೇ ಕೇಳ್ತಾ ಇರೋದು, ನೀವೇನಾದ್ರೂ ತಗೊಂಡ್ರಾ ಅಂತ. ಇಲ್ಲ ಅಭಿ. ಅಣ್ಣ, ಅಕಿನ್, ನೀನೇನಾದ್ರೂ ಕಬೋರ್ಡಿಂದ ದುಡ್ಡು ತಗೊಂಡ? ಒಂದು 50,000 ತಗೊಂಡಿದ್ದೀನಿ ಅಣ್ಣ. ಯಾವಾಗ ತಗೊಂಡೆ? ನಿನ್ನೆ ಅಣ್ಣ. ಬುದ್ಧಿ ಇದೆಯಾ ನನಗೆ? ನನ್ನ ಹತ್ರ ಹೇಳ್ಬೇಕು ಅಂತ ಅನ್ಸಿಲ್ವಾ? ನಿನಗಿಷ್ಟ ಬಂದಾಗ ನೀನು ದುಡ್ಡು ತಗೊಳ್ತೀಯಾ? ಈ ದುಡ್ಡನ್ನ ಕ್ಲೈಂಟ್ ಕೊಡ್ಬೇಕು ಅಂತ ತಗೊಂಬಂದು ಮನೇಲಿಟ್ಟೆ. ನಾನೇನಾದ್ರೂ ಲೆಕ್ಕ ಹಾಕದೆ ಈ ದುಡ್ಡನ್ನ ತಗೊಂಡೋಗಿ ಕ್ಲೈಂಟ್ ಕೊಟ್ಟಿದ್ರೆ ಕಮ್ಮಿ ಕೊಟ್ಟಿದ್ದೀನಿ ಅಂತ ನನ್ನ ಮೇಲೆ ಬ್ಯಾಡ್ ಆಗಿ ಫೀಲ್ ಆಗ್ತಾ ಇರಲಿಲ್ವ ಅವರು? ನನ್ನ ಮರ್ಯಾದೆ, ನನ್ನ ಕಂಪ್ನಿ ಮರ್ಯಾದೆ ಹೋಗ್ತಾ ಇತ್ತು. ಅಷ್ಟಕ್ಕೂ ನೀನ್ ದುಡ್ಡು ಬೇಕಾಗಿದ್ರೆ ನನಗೊಂದು ಮಾತು ಕೇಳಬೇಕಾಗಿತ್ತಲ್ವಾ? ಹೇಳ್ದೇನೆ ಕೇಳ್ದೇನೆ ಯಾಕೆ ತಗೊಂಡೆ? ಸಾರಿ ಅಣ್ಣ. ಹಾರಿಕಾ ಬೇಕು ಅಂದ್ಲು. ಐ ಡೋಂಟ್ ವಾಂಟ್ ಯುವರ್ ಬ್ಲಡಿ ಎಕ್ಸ್ಪ್ಲನೇಷನ್ ಅಖಿಲ್. ಸ್ವಲ್ಪ ಆದ್ರೂ ಜವಾಬ್ದಾರಿ ಇರಬೇಕು. ಮದುವೆ ಮಾಡ್ಕೊಂಡಿದ್ಯಾ, ತಂದೆ ಕೂಡ ಆಗ್ತಾ ಇದ್ಯಾ, ಅಷ್ಟು ಮಾತ್ರ ಗೊತ್ತಿಲ್ವಾ ನಿನ್ಗೆ? ಅಖಿಲ್ ಅಣ್ಣನ ಮಾತಿಗೆ ಬೇಜಾರು ಮಾಡ್ಕೋಬೇಡ್ವೋ? ಬೇಜಾರ್ ಮಾಡ್ಕೊಳ್ದೆ ಹೇಗಿರ್ತಾನದ್ಕೆ? ಏನೋ ಮಾಡಬಾರ್ದು ತಪ್ಪು ಮಾಡಿದಾನೆ ಅಂತ ಬೈದ್ಬಿಟ್ಟು ಹೋದ. ಅಖಿಲ್ ದುಡ್ಡು ತಗೊಂಡ ಅಂತ ಬೈದಿಲ್ಲ ಚಿಕ್ಕಮ್ಮ, ಕೇಳ್ದೆ ತಗೊಂಡಿದ್ದಕ್ಕೆ ಬೈದಿದ್ದು. ಎರಡಕ್ಕೂ ಅಷ್ಟೊಂದೇನ್ ವ್ಯತ್ಯಾಸ ಇಲ್ಲ ಅಕ್ಕ. ನಮ್ ಮನೆಯವ್ರಿಗೆ ದುಡ್ಡಿನ ಸ್ವಾತಂತ್ರ್ಯ ಇಲ್ಲ ಅಂತ ಚೆನ್ನಾಗ್ ಅರ್ಥ ಆಯ್ತು. ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತಿದೆ ಅಲ್ವಾ ಅಖಿಲ್? ಅಣ್ಣನ ಮಾತನ್ನ ಮನಸ್ಸಿಗೆ ಹಾಕೋಬೇಡ. ಮರ್ತು ಹೋಗೋ ಮಾತಾದ್ಕೆ ಅದು? ಚಿಕ್ಕ ಮಕ್ಳಿಗೆ ಬೈದು ಬುದ್ಧಿ ಹೇಳ್ದಂಗೆ ಎಲ್ರ ಮುಂದೆ ಅವಮಾನ ಮಾಡ್ಬಿಟ್ಟು ಹೋದ. ನೀನ್ ಮಾತಾಡದೆ ಸುಮ್ನಿರ್ತೀಯ ಅತ್ಗೆ? ಫೀಲ್ ಮಾಡ್ಕೋತಿದ್ಯಾ ಅಖಿಲ್? ಬೇಜಾರ್ ಮಾಡ್ಕೋತಿದ್ಯಾ ಇಲ್ಲ ಕೋಪ ಮಾಡ್ಕೋತಿದ್ಯಾ? ಸ್ವಲ್ಪ ಹೊತ್ತು ನನ್ನ ಒಬ್ನೇ ಇರೋದಕ್ಕೆ ಬಿಡಿ. ಯಾಕೋ ಚಿಕ್ಕೋನೆ, ಒಬ್ನೇ ಕುತ್ಕೊಂಡ್ ಸಮಾಧಾನ ಆಗೋರ್ಗೂ ಅಳೋಕ? ಅತ್ತೆ, ಹೌದು ಅಖಿಲ್, ಅಳೋದ್ ಬಿಟ್ರೆ ನಮ್ಗಿನ್ನೇನ್ ಉಳ್ದಿದೆ? ನೆನ್ನೆ ಏನ್ ಹೇಳ್ದೆ? ಬೀರುಲಿಟ್ಟಿರೋ ದುಡ್ಡು ಎಲ್ಲಾರ್ದು, ಯಾರು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ, ಯಾರಿಗ್ ಬೇಕೋ ಅವ್ರು ತಗೊಂಡ್ ಹೋಗ್ಬೋದು ಅಂತ ಹೇಳ್ದೆ. ಇವತ್ತು ನಿಮ್ಮ ಅಣ್ಣ ಏನ್ ಹೇಳಿದ್ರು? ನೀನೇನೋ ಕಳ್ತನ ಮಾಡಿರೋ ತರ ಎಲ್ರ ಮುಂದೆ ನಿನ್ನ ಪ್ರಶ್ನೆ ಮಾಡಿದ್ರು. ಇದು ನಂಗೂ ನಮ್ಮ ಅಣ್ಣಂಗೂ ಸಂಬಂಧಪಟ್ಟಿರೋ ವಿಷಯ ಹಾರಿಕಾ.
ಮಧ್ಯದಲ್ಲಿ ನೀನ್ ಇನ್ವಾಲ್ವ್ ಆಗ್ಬೇಡ. ಕಾಳಜಿ ಮಾಡ್ದೆ ಹೇಗೋ ಇರ್ತಾಳೆ. ಅವಳೇನ್ ಬೇರೆಯವಳ? ನಿನ್ ಹೆಂಡತಿನೇ ಅಲ್ವಾ? ನಿನಗೆ ಅವಮಾನ ಆದ್ರೆ ಅವಳಿಗೂ ಅವಮಾನ ಆದ ಹಾಗೆ ಅಲ್ವಾ? ನೀನ್ ಬೇಜಾರ್ ಮಾಡ್ಕೊಂಡ್ರೆ ಅವಳಿಗೂ ಬೇಜಾರಾಗತ್ತಲ್ವಾ? ಸುಖ ಸುಮ್ನೆ ಚಿಕ್ಕ ವಿಷಯನ ದೊಡ್ಡದ್ ಮಾಡ್ಬೇಡತ್ತೆ. ಇದು ಚಿಕ್ಕ ವಿಷಯನಾ ಅಖಿಲ್? ನಿನ್ ತಪ್ಪಿಲ್ದೆ ಹೋದ್ರು ಎಲ್ಲರ ಮುಂದೆ ನೀನ್ ಅಪರಾಧಿ ತರ ತಲೆ ತಗ್ಸೋದು ಚಿಕ್ಕ ವಿಷಯನಾ? ನಿಮ್ ಅಣ್ಣನ ನೀನ್ ಎಷ್ಟು ನಂಬಿದ್ದೆ, ಆ ನಂಬಿಕೆ ಮುರಿದು ಹೋಗೋದು ಚಿಕ್ಕ ವಿಷಯನಾ? ಅಣ್ಣ ಏನೋ ಕೋಪದಲ್ಲಿದ್ದ. ಕೋಪದಲ್ಲೇ ಸತ್ಯ ಹೊರಗಡೆ ಬರೋದು ಕಣೋ ಚಿಕ್ಕೋನೆ. ನಿನ್ಗೆ ನೆನ್ನೆನೆ ಹೇಳಿದ್ದೆ, ಮನುಷ್ಯರು ಇವತ್ತಿದ್ದ ಹಾಗೆ ನಾಳೆ ಇರಲ್ಲ, ಮನ್ಸು ಬದಲಾಗತ್ತೆ ಅಂತ. ನೀನ್ ಕೂಡ ಏನತ್ತೆ? ಈ ಆಂಟಿ ನೀವ್ 3 ಜನ ಅಣ್ಣ ತಮ್ಮಂದಿರನ್ನ ಬೆಳೆಸಿದಾರೆ ಅಂದೆ ಅಲ್ವಾ ಅಖಿಲ್? ನಿಮ್ ಸ್ವಭಾವ ಆಂಟಿಗ್ ಗೊತ್ತಿಲ್ವಾ? ಈ ತರ ಪರಿಸ್ಥಿತಿ ಬರುತ್ತೆ ಅಂತ ಅವ್ರು ಮುಂಚೆನೆ ಹೇಳಿದ್ರು, ಕೇಳಿದ್ಯಾ ನೀನು? ನಮ್ಗೆ ಅಂತ ಸ್ವಂತ ಸಂಪಾದನೆ ಇರ್ಬೇಕು ಅಂತ ನಾನ್ ಎಷ್ಟು ದಿನದಿಂದ ಹೇಳ್ತಾನೆ ಇದೀನಿ, ತಲೆಗೆ ಹಾಕೊಂಡ್ಯಾ? ಇವತ್ತೇನಾಯ್ತು ಅಂತ ನೋಡಿದ್ಯಾ? ಮತ್ತೆ ಹೇಳ್ತಿದ್ದೀನಿ, ಮನುಷ್ಯ ಯಾವಾಗ್ಲೂ ಒಂದೇ ತರ ಇರಲ್ಲ. ಇದು ರಾಮಾಯಣದ ಕಾಲ ಅಲ್ಲ, ಕಲಿಯುಗ. ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ, ಬರೀ ದುಡ್ಡಷ್ಟೇ. ಅಣ್ಣ ಫಸ್ಟ್ ಟೈಮ್ ಅಲ್ವಾ ಹೀಗೆ ಹೇಳಿದ್ದು? ಈಗಷ್ಟೇ ಸ್ಟಾರ್ಟ್ ಆಗಿದೆ, ಇಲ್ಲಿಗೆ ಮುಗ್ದೋಗುತ್ತಾ ಅಖಿಲ್? ಇದೆಷ್ಟು ದೂರ ಹೋಗುತ್ತೋ ನಿನಗ್ ಗೊತ್ತಾ? ನಾನ್ ಬಾಯ್ ಬಿಟ್ಟು ಕೇಳಿದ್ರು ನೀನ್ ಕೊಡ್ಸೋ ಪರಿಸ್ಥಿತಿಲಿಲ್ಲ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ನಿನ್ ಸಂಪಾದನೆ ಏನೂ ಇಲ್ಲ ಅಂದ್ಮೇಲೆ ಖರ್ಚು ಮಾಡೋ ಹಕ್ಕು ನಿನಗಿಲ್ಲ ಅನ್ನೋದು ನಿನಗ್ ಗೊತ್ತಾಗ್ತಿದ್ಯಾ? ಯಾರೋ ಬೇರೆಯವನು ಕೊಡೋ ದುಡ್ಡುಗೋಸ್ಕರ ಸ್ವಂತ ತಮ್ಮನ್ನೇ ಪ್ರಶ್ನೆ ಮಾಡ್ದ ಅಭಿ. ಅದೇ ಅವನು ವಸುಗೇನಾದ್ರೂ ಕೊಡಿಸ್ಬೇಕಾದ್ರೆ ನಿಮ್ಮೆಲ್ರೂ ಕೇಳಿ ಕೊಡಿಸ್ತಾನ? ಹೋಗ್ಲಿ, ಅತ್ಗೆಗೆ ಯಾಕೆ ಕೊಡಿಸ್ದೆ ಅಂತ ಅಭಿನ ಕೇಳೋ ಧೈರ್ಯ ನಿನಗಿದ್ಯಾ? ಯಾಕ್ರಿ ರಾಕಿ ಆಗಿದ್ದಾನೆ? ಏನಾಯ್ತು? ಏನಿಲ್ಲ ರೀ, ಹೋಗಿ ನಿದ್ದೆ ಮಾಡು ಅಂದೆ ಅಷ್ಟೇ. ನೀವ್ಯಾಕೆ ಹೀಗಿದ್ದೀರಾ? ನಿದ್ದೆ ಬರ್ತಿದೆ ರೀ, ಮಲ್ಕೋತೀನಿ. ಯಾವತ್ತೂ ಇಲ್ದಿರೋದು ಈ ಟೈಮಲ್ಲಿ ಯಾಕೆ ಹಸುವಾಗ್ತಿದೆ? ಹಸುವಿಗೆ ನಿದ್ದೆ ಬರ್ತಿಲ್ಲ. ಹೋಗಿ ಏನಾದ್ರೂ ತಿನ್ನೋದು ಒಳ್ಳೇದು. ಅಖಿಲ್, ಏನಭಿ? ಅಖಿಲ್ ಅಲ್ಲಮ್ಮ, ಏನಾಯ್ತು ಅಭಿ? ಏನಾಯ್ತು ರೀ? ಏನ್ ನಡೀತು ಅಭಿ? ಅಖಿಲ್, ಯಾಕಾಂಟಿ ಬಾವ ಕಿರಿಚ್ತಿದ್ದಾರೆ? ಅಖಿಲ್ ಮತ್ತೇನೋ ಮಾಡಿರ್ಬೇಕು.
ಏನಕ್ಕೆ ನೀನು ಮಾಡಿರೋ ಕೆಲಸ? ಅಖಿಲ್ ಏನ್ ಮಾಡ್ದ ಅಭಿ? ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡೇ ಮಾಡ್ದ ಇಲ್ಲ ಏನು ಗೊತ್ತಿಲ್ಲದೆ ಮಾಡ್ದ? ಅದು ಕೂಡ ನಾನ್ ರಿಜೆಕ್ಟ್ ಮಾಡಿರೋ ದಿವಾಕರ್ ಇವೆಂಟ್ ನ ನೀನ್ ಒಪ್ಕೊಳ್ಳೋದು ಅಂದ್ರೆ ಏನು? ಅಡ್ವಾನ್ಸ್ ಕೂಡ ತಗೊಂಡಿದ್ಯಂತೆ. ಅಷ್ಟಕ್ಕೂ ಅಷ್ಟು ಧೈರ್ಯ ಹೇಗ್ ಬಂತು ನಿಂಗೆ? ಧೈರ್ಯ ಅಲ್ಲ ಅಣ್ಣ, ಆ ಥರ ಪರಿಸ್ಥಿತಿ ಬಂದಿದೆ. ಏನಾ ಪರಿಸ್ಥಿತಿ? ನಾನು ಕೂಡ ನಿಂತರ ಬೆಳಿಬೇಕು ಅಂತಿದ್ದೀನಿ. ಸ್ವಂತವಾಗಿ ಸಂಪಾದನೆ ಮಾಡಬೇಕು ಅಂತಿದ್ದೀನಿ. ನನಗೆ ಅಂತ ಒಂದು ಐಡೆಂಟಿಟಿ ಬರಬೇಕು ಅನ್ಕೊಂಡಿದ್ದೀನಿ. ಎಷ್ಟು ವರ್ಷ ಅಂತ ನಿನ್ನ ಕೈ ಕೆಳಗಡೆ ನಾನು ವರ್ಕರ ಕೆಲಸ ಮಾಡಲಿ? ನನಗೂ ಮದುವೆ ಆಗಿದೆ, ನಾಳೆ ಮಕ್ಕಳು ಹುಟ್ಟುತ್ತಾರೆ, ಖರ್ಚು ಬರುತ್ತೆ. ಪ್ರತಿ ಸಲ ನಿನ್ನ ಹತ್ರ ಬಂದು ನಾನು ಕೈ ಚಾಚಿ ಕೇಳೋದಕ್ಕಾಗಲ್ಲ, ಎಲ್ಲರ ಮುಂದೆ ಅವಮಾನ ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ. ಏನ್ ಮಾತಾಡ್ತಾ ಇದ್ಯಾ ಅಖಿಲ್? ಅಣ್ಣ ನಿನಗೆ ಯಾವಾಗ ಅವಮಾನ ಮಾಡ್ದ? ಮೊನ್ನೆ ಆಗಿದ್ದೇನದ್ಕೆ? ಪಾಪ ಬಸ್ರಿ ಆಗಿರೋ ಇವಳು ಏನೋ ಬೇಕು ಅಂತ ಕೇಳಿದ್ಲು. ಅವನ್ ಬೀರು ಇಂದ ದುಡ್ಡು ತಗೊಂಡಿದಿಕ್ಕೆ ಅಭಿ ಎಂತೆಂತ ಮಾತಾಡ್ದ. ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗ್ ಮಾಡ್ದ ಅಖಿಲ್? ಇಲ್ಲ, ಇನ್ ಮುಂದೆ ನನಗೆ ಆ ಪರಿಸ್ಥಿತಿ ಬರಬಾರ್ದು ಅಂತ ಮಾಡ್ತಿದ್ದೀನಿ. ನೀನು ಇಷ್ಟು ದಿನ ನನ್ನ ವರ್ಕರಾಗಿ ನೋಡದೆ ಬಿಟ್ರೆ ನನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸ್ಲಿಲ್ಲ, ನನಗೆ ಅವಕಾಶನೂ ಕೊಡಲಿಲ್ಲ. ಹಲೋ ಅಖಿಲ್, ಅದಕ್ಕೆ ನೀನು ಇನ್ನೂ ರೆಡಿ ಆಗಿಲ್ಲ. ನೀನು ಸ್ವಂತವಾಗಿ ಇವೆಂಟ್ ಮಾಡೋಕ್ಕಾಗಲ್ಲ ಕಣೋ. ಅವಕಾಶ ಕೊಟ್ರೇನೆ ಅಲ್ವಾ ನಾನು ಮಾಡ್ತೀನೋ ಇಲ್ವಾ ಅಂತ ಗೊತ್ತಾಗೋದು. ಯಾವತ್ತೂ ಇಲ್ಲದೆ ಇರೋದು ಇವತ್ತೇನ್ ಅಭಿಗೆ ಎದುರುತ್ರ ಕೊಡ್ತಿದ್ಯಾ ಅಖಿಲ್? ಅಣ್ಣಂಗೆ ಎದುರುತ್ರ ಕೊಡ್ತಿಲ್ಲ, ಅದಕ್ಕೆ ನನಗೆ ನಾನೇನೆ ಉತ್ತರ ಕೊಟ್ಕೋತಿದ್ದೀನಿ. ನಾನು ಯಾರು ಅಂತ ನನಗೆ ನಾನೇ ಪ್ರಶ್ನೆ ಮಾಡಿಕೊಂಡ್ರೆ ನನ್ನ ಹತ್ರ ಆನ್ಸರ್ ಇಲ್ಲ. ಇವಾಗ ಲಾಸ್ ಕಾಣಿಸ್ತಾ ಇದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟು ಲಾಸ್ ಆಗ್ತಾನೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಅದ್ ಯಾಕೆ ಅವನಿಗೆ ಅರ್ಥ ಆಗ್ತಾ ಇಲ್ಲ? ಇವಾಗ ಅಖಿಲ್ ತುಂಬಾ ಆವೇಶದಲ್ಲಿದ್ದಾನೆ. ನಾವೇನ್ ಹೇಳಿದ್ರು ಅವನು ಕೇಳಲ್ಲ. ಕೇಳದೆ ಹೋದ್ರೆ ನಷ್ಟ ಆಗುತ್ತೆ ರೀ. ಫಸ್ಟ್ ಅಟೆಂಪ್ಟ್ ಅಲ್ಲೇ ಫೇಲ್ಯೂರ್ ಆದ್ರೆ ಡಿಪ್ರೆಸ್ ಆಗ್ತಾನೆ ರೀ. ಅವನ್ ಕಾನ್ಫಿಡೆಂಟೇ ಕಳೆದೋಗುತ್ತೆ. ಮತ್ತೆ ಅವನಿಗೆ ಶುರು ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಲೈಫಲ್ಲಿ ಮತ್ತೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ. ಈಗಿರೋ ಸಿಚುವೇಶನ್ಗಿಂತ ಇನ್ನೂ ಬ್ಯಾಡ್ ಆಗ್ತಾನೆ. ನೀವು ಬೇಜಾರ್ ಮಾಡ್ಕೋಬೇಡಿ. ಅತ್ತೆ, ಪಾವನಿ ಅಕ್ಕ, ನಾನು ಸೇರಿ ಅಖಿಲ್ಗೆ ಬುದ್ಧಿ ಹೇಳ್ತೀವಿ, ಪರಿಸ್ಥಿತಿನ ವಿವರಿಸ್ತೀವಿ. ಏನ್ ಹೇಳ್ತಿರೋ ಏನೋ. ಅವನು ಏನೋ ಅನ್ಕೊಂಡು ಇನ್ನೇನೋ ಮಾಡ್ತಾ ಇದ್ದಾನೆ. ಬೇಕಿದ್ರೆ ಅವನಿಗೆ ಒಳ್ಳೆ ಇವೆಂಟ್ ಕೊಡಿಸಿ ನಾವೇ ಅವನಿಂದ ನಿಂತ್ಕೊಂಡು ಅವ್ನ ಸಕ್ಸಸ್ ನೋಡೋಣ. ಲಾಭ ಎಲ್ಲ ಅವನಿಗೆ ಇರಲಿ. ಅಖಿಲ್ ನಿಮ್ಗೆ ತಮ್ಮ ಆದ್ರೆ ನನಗ್ ಮೈದ್ನಾರಿ, ನಮ್ ರಾಕಿ ಸಮಾನ. ಅಖಿಲ್ ಕಷ್ಟಕ್ಕೆ ಸಿಕ್ಕಾಕೋತಿದ್ರೆ ನಾನ್ ನೋಡ್ಕೊಂಡ್ ಸುಮ್ನಿರ್ತೀನ? ಅವಶ್ಯಕತೆ ಇದ್ರೆ ಹಾರಿಕಾಗೆ, ಸುಮಂಗಲಿ ಚಿಕ್ಕಮ್ಮಂಗೆ ಬೈತಾದ್ರೂ ಸರಿ, ಅಖಿಲ್ ಮನ್ಸನ್ನ ಬದಲಾಯಿಸ್ತೀನಿ. ಕೊನೆಯಲ್ಲಿ ಹುಟ್ಟಿದಾನೆ ಅಂತ, ಇನ್ನು ಚಿಕ್ಕವನು ಅಂತ ಅವನಿಗೆ ಯಾವತ್ತು ನಾವು
ದೊಡ್ಡ ದೊಡ್ಡ ಕೆಲಸನೇ ಹೇಳಿಲ್ಲ ರೀ. ಅವನಿಗೆ ಮದ್ವೆ ಆದ್ರು ಮಕ್ಕಳಾದ್ರು ನನಗಿನ್ನೂ ಅವನು ಚಿಕ್ಕ ತಮ್ಮನೇ ರೀ. ಅವನಿಗೆ ನೋವಾದ್ರೆ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ. ಗೊತ್ತು ರೀ. ಇನ್ಮೇಲೆ ಅಖಿಲ್ ಜವಾಬ್ದಾರಿ ನಂದು. ನಾನ್ ನೋಡ್ಕೋತೀನಿ. ಸರಿನಾ? ಥ್ಯಾಂಕ್ ಯು. ಯಾ ಹೌದು. ಅಖಿಲ್ ಅಖಿಲ್ ಥ್ಯಾಂಕ್ ಯು ಅಖಿಲ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡಿದ್ಯಾ. ನೀನ್ ಏನು ಅಂತ ಪ್ರೂವ್ ಮಾಡಿದ್ಯಾ. ಈ ಧೈರ್ಯ ನಿನಗೇನಾದ್ರೂ ಮೊದ್ಲೇ ಇದ್ದಿದ್ರೆ ಇಷ್ಟೊತ್ತಿಗೆ ನೀನ್ ಎಲ್ಲೋ ಇರ್ತಿದ್ದೆ ಕಣೋ. ಅಭಿನ ಮೀರಿ ಬೆಳೀತಿದ್ದೆ. ಹೆಸರು ದುಡ್ಡು ಬಂದಿರ್ತಿತ್ತು. ನೀನ್ ಸ್ವಂತವಾಗಿ ಈವೆಂಟ್ ಮಾಡಿ ಉದ್ಧಾರ ಆಗ್ತೀನಿ ಅಂದ್ರೆ ನಿಮ್ ಅಭಿ ಅಣ್ಣಂಗೆ ಎಷ್ಟು ಕೋಪ ಬಂತು ಅಂತ ನೋಡಿದ್ಯಾ ಅಖಿಲ್? ಯಾವಾಗ್ಲೂ ನೀನು ಕೆಲ್ಸದೊಂತರನೇ ಇರ್ಬೇಕು ಅಂತ ಅವ್ರ ಆಸೆ ಅನ್ಸತ್ತೆ. ಆ ಭಾಸ್ಕರ್ ತರ ನೀನು ಕೂಡ ಅಮಾಯಕ ಅಂತ ಅಭಿ ಅನ್ಕೊಂಡಿದ್ದಾನೆ ಕಣೋ. ಅತ್ತೆ, ನೀನ್ ಬುದ್ಧಿವಂತ ಅಂತ ಈಗ ಅರ್ಥ ಆಗಿರುತ್ತೆ. ಈಗ ನಿನ್ ಬಗ್ಗೆ ನನ್ ಹೆಮ್ಮೆಯಿಂದ ಹೇಳ್ಕೊತೀನಿ Okay. ಅಖಿಲ್. ನನ್ ಫ್ರೆಂಡ್ಸು ಮತ್ ನಿನ್ ಫ್ರೆಂಡ್ಸು ನಿನ್ ಬಗ್ಗೆ ಪ್ರೌಡ್ ಆಗಿ ಫೀಲ್ ಆಗ್ತಾರೆ. ನೀನ್ ತಲೆ ಎತ್ಕೊಂಡ್ ತಿರ್ಗಾಡ್ಬೋದು. ಈಗ ನೀನ್ ಯಾವ್ದಕ್ಕೂ ಯಾರ ಮುಂದೆನೂ ಕೈ ಚಾಚೋ ಅವಶ್ಯಕತೆ ಇಲ್ಲ ಕಣೋ. ನೀನ್ ಕಷ್ಟಪಟ್ಟಿದ್ ದುಡ್ಡು, ನಿನ್ ಸ್ವಂತ ಸಂಪಾದನೆ, ನೀನ್ ಇಷ್ಟ ಬಂದಾಗ ಖರ್ಚು ಮಾಡ್ಬೋದು. ನಿನ್ಗಿಷ್ಟ ಬಂದಾಗ ಬದುಕ್ಬೋದು. ಹೌದು ಅಖಿಲ್, ಈಗ ನಮಗೆ ಅಡ್ಡ ಬರೋರು ಯಾರು ಇಲ್ಲ. ನನಗಂತೂ ತುಂಬಾ ಸಂತೋಷ ಆಗ್ತಿದೆ ಗೊತ್ತಾ. ನನಗ್ ಮಾತ್ರ ಅಲ್ಲ ಅಖಿಲ್, ನನ್ ಹೊಟ್ಟೆಲಿರೋ ನನ್ ಮಗುಗೂ ಕೂಡ ತುಂಬಾ ಖುಷಿ ಆಗಿದೆ. ಬೇಕಂದ್ರೆ ನೀನೇ ನೋಡು, ಅದ್ರ ಹ್ಯಾಪಿನೆಸ್ ನಿನಗೆ ಗೊತ್ತಾಗುತ್ತೆ. ಅರೆ ಏನೇ ನೀನು ನೀನ್ ಓರಕ್ಷಣ. ಹೊಟ್ಟೆಲಿರೋ ಮಗು ಲಾಗ ಹಾಕ್ತಾ ಹೆಮ್ಮೆ ಪಡ್ತಾ ಅವನ್ ಕೈನ ಹೊಟ್ಟೆ ಮೇಲೆ ಇಡ್ಸಿದ್ದೇನು, ಕಿವಿ ಕೊಟ್ಟು ಕೇಳು ಅಂದಿದ್ದೇನು. ಅವನಿಗೆ ಡೌಟ್ ಬಂದಿದ್ರೆ ಅಖಿಲ್ ಇವಾಗ ಮಗು ಭ್ರಮೆಲಿದಾನಂಟಿ. ನಾನ್ ಏನೇ ಹೇಳಿದ್ರು ಕೇಳ್ತಾನೆ, ನಂಬ್ತಾನೆ. ಹಾಗಂತ ಅತಿಯಾಗಿ ಮಾಡಿದ್ರೆ ಶುರುವಲ್ಲೇ ಸಿಕ್ಕಾಕೊಬೇಕಾಗತ್ತೆ ಕಣೆ. ನೀನ್ ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗೋವರೆಗೂ ಮಾತ್ರ ನಿನಗ್ ರಾಜ ಮರ್ಯಾದೆ. ಗೊತ್ತಾಯ್ತು ಅಂತ ಇಟ್ಕೋ, ಪಾತಾಳಕ್ ಬೀಳ್ತೀಯ. ಸುಮ್ನೆ ಎಕ್ಸ್ಟ್ರಾ ಏನು ಮಾಡ್ಬೇಡ, ಹುಷಾರಾಗಿರು. ನಿಮ್ಮಮ್ಮಂಗ್ ಫೋನ್ ಮಾಡಿ ಹೇಳು ಅಖಿಲ್ ವಿಷಯನ ಮಾತಾಡ. ಹೌದಾಂಟಿ, ನಮ್ಮಮ್ಮ ಖುಷಿ ಹ್ಯಾಪಿ ಆಗ್ತಾರೆ. ಮಾಡು. ಸ್ಪೀಕರ್ ಆನ್ ಮಾಡೆ, ನಾನು ಮಾತಾಡ್ತೀನಿ. ಹಾಯ್ ಬೇಬಿ, ವಾಟ್ಸಪ್? ಎನಿ ಗುಡ್ ನ್ಯೂಸ್? ಬಿಗ್ ಗುಡ್ ನ್ಯೂಸ್ ಮಾಮ್. ಇವತ್ ಅಖಿಲ್ ಏನ್ ಮಾಡ್ದ ಗೊತ್ತಾ? ಸಾರಿ ಅಣ್ಣ, ನಾನು ಮಾತು ಕೊಟ್ಟಿದ್ದೀನಿ ಈವೆಂಟ್ ಮಾಡ್ತೀನಿ ಅಂತ. ರಿಯಲಿ? ನಿಜವಾಗ್ಲೂ ಅಖಿಲ್ ಹಾಗೆ ಹೇಳದ್ನಾ? ಯಾ ಮಾಮ್, ಮೊನ್ನೆ ನೀನ್ ಅಖಿಲ್ ಕೊಟ್ಟಿದ್ ಕೌನ್ಸಿಲಿಂಗ್ ವರ್ಕ್ ಆಗಿದೆ. ಅಖಿಲ್ ಇವತ್ತು ಬರ್ಸ್ಟ್ ಆದ. ಓನ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಓಪನ್ ಆದ. ಎಲ್ರೂ ಶಾಕ್ ಆಗೋದ್ರು. ಇಟ್ಸ್ ರಿಯಲಿ ಅ ಬಿಗ್ ಬಿಗ್ ಗುಡ್ ನ್ಯೂಸ್ ಬೇಬಿ. ಅವನಿಗೆ ನಾನು ಕಂಗ್ರಾಟ್ಸ್ ಹೇಳ್ದೆ ಅಂತ ಹೇಳು ಬೇಬಿ. ನನ್ ಸಪೋರ್ಟ್ ನಿಮ್ಗೆ ಯಾವಾಗ್ಲೂ ಇರತ್ತೆ. ಥ್ಯಾಂಕ್ ಯು ಮಾಮ್. ನನ್ ಸೋದರಳಿಯನ್ನ ಉದ್ಧಾರ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಚಾಮು ಸಿಸ್ಟರ್. ನಾನು ಅಳಿಯಂಗಲ್ದೆ ಇನ್ ಯಾರಿಗೋಸ್ಕರ ಮಾಡ್ಲಿ ಸಿಸ್ಟರ್? ಟೈಮ್ ನೋಡ್ಕೊಂಡು ಒಂದ್ಸಲ ಮನೆಗ್ ಬರ್ತೀನಿ. ಖಂಡಿತ ಸಿಸ್ಟರ್. ಓಕೆ ಮಾಮ್, ಬಾಯ್, ಸಿ ಯು. ಬಾಯ್.
ಬೈತಾರೆ. ಹೌದನು, ಗ್ರೌಂಡ್ಗೆ ಹೋಗಿ ಆಟ ಆಡೋಣ. ಏನಾಗಲ್ಲ, ಇಲ್ಲೇ ಆಡೋಣ. ಏನ್ ಕೆಲ್ಸ ಮಾಡ್ದೇನು? ನಾನು ಆಗ್ಲೇ ಹೇಳ್ದೆ ಗ್ರೌಂಡ್ಗೆ ಹೋಗಿ ಆಟ ಆಡಿ ಅಂತ. ಈಗ ಸರ್ ನೋಡಿದ್ರೆ ಏನ್ ಮಾಡೋದು? ಮಕ್ಕಳ, ಏನಾಯ್ತು? ಏನದು ಸೌಂಡು? ಟ್ರೋಫಿ ನೋಡ್ದಾಕಿದ್ಯಾರು? ನಿಮ್ನೆ ಕೇಳ್ತಿರೋದು, ಯಾಕೆ ಯಾರು ಮಾತಾಡ್ತಿಲ್ಲ? ರಾಕಿ, ನೀನು ಸುಳ್ಳು ಹೇಳಲ್ಲ. ಟ್ರೋಫಿ ಯಾರು ಕೆಳಗೆ ಬೀಳ್ಸಿದ್ದು ಅಂತ ನಿಜ ಹೇಳು. ಅದು ಸರ್. ಹೇಳು ರಾಕಿ, ಇಲ್ಲಾಂದ್ರೆ ನಿಮ್ಮೆಲ್ರಿಗೂ ಪನಿಷ್ಮೆಂಟ್ ಕೊಡ್ತೀನಿ. ಅನು ಬಾಲ್ ಜೊತೆ ಆಟ ಆಡ್ಬೇಕಾದ್ರೆ ಬಾಲ್ ತಗ್ಲಿ ಟ್ರೋಫಿ ಕೆಳಗ್ ಬಿದ್ದೋಯ್ತು ಸರ್. ಏನೋ ಮತ್ತೆ ನೀನ್ ಟ್ರೋಫಿನ ಹೊಡೆದಾಕ್ದೆ ಅಲ್ವಾನು? ಬೇಕು ಅಂತ ಹೊಡೆದಾಕನ್ನ ಮಿಸ್ ಆಗಿ ತಗ್ಲೂತು. ಸರ್ ನಾನಲ್ಲ ಅಂತ ಹೇಳ್ಬೋದಿತ್ತಲ್ವಾ? ಸರ್ಗ್ ನೀನು ಅಂತ ಹೇಳ್ದೆ ಹೋಗಿದ್ರೆ ಸರ್ ಎಲ್ರಿಗೂ ಪನಿಷ್ಮೆಂಟ್ ಕೊಡ್ತಿದ್ರು ಅಲ್ವಾನು? ಆಗ ಎಲ್ರಿಗೂ ತೊಂದ್ರೆ ಆಗ್ತಿತ್ತು. ಅದಕ್ಕೆ ನನಗ್ ನೋವು ಕೊಡ್ತೀಯಾ? ತಪ್ಪು ಮಾಡಿದ್ದು ನೀನು. ನಿನ್ನಿಂದ ಎಲ್ರೂ ನೋವು ತಿನ್ಬೇಕಾನು? ನಾನ್ ತಪ್ಪು ಮಾಡಿಲ್ಲ. ಸರ್ ನನ್ ಬಗ್ಗೆ ಹೇಳಿ ಅವ್ರ ಹತ್ರ ಹೊಡ್ಸಿ ಅಣ್ಣ ತಪ್ಪು ಮಾಡ್ದ. ಸಾರಿ ಅನು, ನಾನೇ ಅಂತ ಹೇಳಿದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಸರ್ ಸುಳ್ಳು ಹೇಳ್ಬೇಡ ಅಂದ್ರಲ್ವಾ? ನೀನ್ ಯಾವತ್ತೂ ಸುಳ್ಳು ಹೇಳೇ ಇಲ್ವಾ? ಈಗ ನಿಜ ಹೇಳಕ್ಕೆ ಹಾಗಲ್ಲ ಅನು. ಐ ಹೇಟ್ ಯು. ನಾನು ನಿನ್ ಜೊತೆ ಮಾತಾಡಲ್ಲ. ಅನು, ಇಷ್ಟೊತ್ತಿಗಾಗ್ಲೇ ಹಾರಿಕಾ ಬಣ್ಣ ಪೂರ್ತಿ ಬಯಲಾಗಿರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲಿ ಕುರುಕ್ಷೇತ್ರ ಆಗುತ್ತೋ ಏನೋ. ಹಾರಿಕಾ, ಡಾಕ್ಟರ್ ಏನ್ ಹೇಳಿದ್ರು? ರಿಪೋರ್ಟ್ ಬಂದ್ಮೇಲೆ ಹೇಳ್ತೀನಿ ಅಂದ್ರು ಅತ್ತೆ. ಈಗ ನಿಂಗೆ ಹೇಗಿದೆ ಹಾರಿಕಾ? ಸಂಕಟ ಆಗೋದು, ವಾಂತಿ ಬರೋ ತರ ಏನಾದ್ರೂ ಆಗ್ತಿದ್ಯಾ? ಹಾಗೇನಿಲ್ಲ ಅಕ್ಕ. ಟೆನ್ಷನ್ ಮಾಡ್ಕೋಬೇಡ ಹಾರಿಕಾ, ಏನಾಗಲ್ಲ. ಇವಳು ಬಸ್ರಿ ಆಗಿದ್ರೆ ಅಲ್ವಾ ಏನಾದ್ರೂ ಆಗಕ್ಕೆ.
ಒಳಗ್ ಕರ್ಕೊಂಡೋಗಿ ಏನೇ ಮಾಡಿದ್ರು? ಸ್ಕ್ಯಾನಿಂಗ್ ಮಾಡಿದ್ರು ಆಂಟಿ, ಪಲ್ಸ್ ಚೆಕ್ ಮಾಡಿದ್ರು, ECG ಕೂಡ ಮಾಡಿದ್ರು ಅನ್ಸತ್ತೆ. ಅಮ್ಮ, ಇಷ್ಟೆಲ್ಲ ಮಾಡಿದ್ರು ಅಂದ್ಮೇಲೆ ಡಾಕ್ಟರ್ಗೆ ಖಂಡಿತ ನಿಜ ಗೊತ್ತಾಗಿರುತ್ತೆ. ಅದೇ ನನ್ಗೂ ಭಯ ಆಗ್ತಿರೋದ ಆಂಟಿ. ನಾನು ಇಲ್ಲಿಂದಾನೆ ನಮ್ ಮನೆಗ್ ಹೋಗಲ್ಲ. ಆ ಪರಿಸ್ಥಿತಿ ಏನಾದ್ರು ಬಂದ್ರೆ ಎಲ್ಲ ನೀನೇ ಮಾಡಿದ್ದು ಅಂತ ಹೇಳ್ಬಿಡ್ತೀನಿ. ಯಾಕೆ ಪ್ರತಿ ಸಲನೂ ನನ್ನ ಹೀಗ್ ಭಯ ಪಡಿಸ್ತೀಯಾ? ನಿನ್ನ ಕಾಪಾಡಿದ ತಪ್ಪಿಗೆ ನನ್ನ ಹಿಂಡಿ ಹಿಪ್ಪೆ ಕೈ ಮಾಡ್ತಿದ್ಯಾ? ನೋಡಿ, ಅಲ್ಲಿ ನಿನ್ ಜಾತಕ ಬಂತು. ನಡಿ ನಡಿ. ಡಾಕ್ಟರ್, ಮಗುಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಏನಾಯ್ತು ಡಾಕ್ಟರ್? ಏನಾದ್ರೂ ಸಮಸ್ಯೆನಾ ಡಾಕ್ಟರ್? ನೀವ್ ನಿಜವಾಗ್ಲೂ ಪಪಾಯ ತಿಂದ್ರಾ? ಎಲ್ಲ ಈ ವಸುಂಧರಾ ದೇವಿ ಮಹಿಮೆ. ತಪ್ಪು ಮಾಡೋರ್ಗೂ ಶಿಕ್ಷೆ ಕೊಡದಿರೋ ಪರಿಸ್ಥಿತಿ ತಂದಿದ್ದಾಳೆ. ಏನ್ ವಸು, ಇದೇನ ನಿನ್ ಬುದ್ಧಿ ಕಲ್ಸಿರೋದು? ಹೀಗೆ ನಮ್ಮ ಮಕ್ಕಳನ್ನ ಬೆಳೆಸೋದು? ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿಲ್ವಾ? ನಮ್ಮ ಮಮ್ಮಿಗೇನು ಅನ್ಬೇಡಿ ಅಜ್ಜಿ. ಮಮ್ಮಿ ನನ್ನನ್ನ ಚೆನ್ನಾಗಿ ಬೆಳೆಸಿದರೆ. ನೋಡ್ದ್ಯಾ ಅದ್ಕೆ, ಅಮ್ಮ ಮಗ ಒಬ್ರನ್ನೊಬ್ರು ಹೇಗ್ ವಹಿಸ್ಕೊಂಡ್ ಬರ್ತಿದ್ದಾರೆ. ಒಬ್ಬರ ಮೇಲೆ ಇನ್ನೊಬ್ರು ನೊಣನೂ ಸುಳಿಯಕ್ ಬಿಡ್ತಿಲ್ಲ. ನೀನು ಅನುಗೆ ಬಯಸಿದ್ಯಾ? ಬಯಸ್ದೆ ಮಮ್ಮಿ. ನನ್ನಿಂದಾನೆ ಸರ್ ಅನುನ ಬೈದ್ರು. ವಸು, ಏನ್ ಮಾಡ್ತಿದ್ಯಾ ವಸು? ಏನಾದ್ರೂ ಹೇಳೋದಿದ್ರೆ ಮಾತಲ್ಲಿ ಹೇಳು. ಯಾಕೆ ಹೊಡಿತಿದ್ಯಾ? ಇವನಿನ್ನೂ ಚಿಕ್ಕ ಹುಡುಗ. ವಯಸ್ಸು ಚಿಕ್ಕದೇ, ಆದ್ರೆ ಅವ್ನ್ ಮಾಡೋ ಕೆಲ್ಸನೇ ತುಂಬಾ ದೊಡ್ಡದಾಗಿದೆ. ಮಕ್ಕಳು ಅಂದ್ಮೇಲೆ ಸಣ್ಣ ಪುಟ್ಟ ತರ್ಲೆ ತುಂಟಾಟ ಕಾಮನ್ ಚಿಕ್ಕಮ್ಮ. ಅದನ್ನೇ ಹಿಡ್ಕೊಂಡು ದೊಡ್ಡ ಆರೋಪ ತರ ಹೇಳ್ತಿರಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೋದಿಲ್ಲ ಪಾವನಿ. ಇವತ್ತು ಸಣ್ಣ ವಿಷಯ ತಾನೆ ಅಂತ ಗಮನ ಕೊಡದೆ ಬಿಟ್ಬಿಟ್ರೆ ನಾಳೆ ದೊಡ್ಡ ದೊಡ್ಡ ಅನಾಹುತಗಳಾಗುತ್ತೆ. ಈ ವಯಸ್ಸಲ್ಲಿ ಅವನಿಗೆ ಒಳ್ಳೇದು ಕೆಟ್ಟದ್ದು ಹೇಳ್ಕೊಡ್ಬೇಕು. ಹೊಡೆದು ಹೇಳು ಅಂತ ನಾನು ಹೇಳ್ತಾ ಇಲ್ಲ. ಇನ್ ಮುಂದೆ ಈ ತರ ಆಗದಿರೋ ತರ ನೋಡ್ಕೊಳ್ಳಿ. ಇನ್ನೊಂದ್ಸಲ ಅನುಕೀರ್ತಿನಿ ಏನಾದ್ರೂ ಅಳಿಸಿದ್ರೆ ಮಾಡ್ತೀನಿ ನಿನ್ಗೆ. ಹುಷಾರಾಗಿರು. ಬಾರೆ, ನಿನಗೆ ಊಟ ಬಡಿಸ್ತೀನಿ. ನೀನು ಬಾರೆ. ಬೇರೆ ಯಾರೋ ನಿನ್ ತಂಗಿರ್ನ ಅಳ್ಸಿದ್ದಕ್ಕೆ ನೀನ್ ಅವನನ್ನೇ ಹೊಡೆದು ಬಂದೋನ್ ರಾಕಿ. ಅಂಥೋನು ಅನುನ ಟೀಚರ್ ಹತ್ರ ಬೈಸಿದ್ಯಾ ಅಂದ್ರೆ ನನಗ್ ನಂಬಕ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.